ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಯಾಕೆ ನಿಲ್ಸಿದ್ರಿ ಶ್ರೀ? ಅದು ಮಿಸ್ ಹೊಸಿ ಮಾತಾಡೋದಿತ್ತು. ಬನ್ನಿ ಸೂರ್ಯಣ್ಣನ ಅಂಗಡಿ ಗಂಟ ಮಾತಾಡ್ಕೊಂಡು ಹೋಗಮ್ಮ. ಬೇಡ ಶ್ರೀ, ನಂಗೆ ಸುಸ್ತಾಗಿದೆ. ಏನು ವಿಷಯ ಹೇಳಿ. ಮೇಷ್ಟ್ರು ಪಾಪ ಅಲ್ವರ? ಜಾಗನೂ ಮಾರ್ಬಿಟ್ರು. ಈಗ ಸುನಂದಮ್ಮನವರು ಇಲ್ಲ, ಪಾಪ ಒಬ್ಬರೇ ಆಗ್ಬಿಟ್ಟವ್ರೆ. ಹೌದು ಶ್ರೀ. ಅದರಿಂದನೇ ಅನ್ನಿಸ್ತೈತೆ ಮಿಸ್ಸು, ಅವರು ಏನೇನೋ ಮಾತಾಡ್ತವ್ರೆ. ನೀವು ಮೇಷ್ಟ್ರ ತಾವೇನ ಮಾತಾಡಿದ್ರ ಮಿಸ್ಸು? ಅದು ಅವರು ಎಲ್ರ ತವನು ಜಾಗ ಮರ ಕೇಳಿದ ಅವ್ವನೇ ಅಂತ ಏನೋ ಹೇಳ್ಕೊಂಡು ಓಡಾಡ್ತವ್ರಂತೆ. ಪಾಪ ಅನ್ನಿಸ್ತೈತೆ. ಆದರೆ ಏನು ಮಾಡೋದು, ದುಡ್ಡಿನ ಅವಶ್ಯಕತೆಗೆ ಅವರೇ ಮಾರ್ಬಿಟ್ಟವ್ರೆ. ನೀವು ಯಾರ ಹತ್ರ ಮಾತಾಡಿದ್ರಿ? ಅತ್ತೆ ನಿಮ್ಮ ಹತ್ರ ಮಾತಾಡಿದ್ರಾ? ಹೇಳಿ ಶ್ರೀ. ಅವ್ವ ಏನು ಹೇಳಿಲ್ಲ ಮಿಸ್ಸು, ಊರಲ್ಲಿ ಜನ ಎಲ್ಲ ಮಾತಾಡ್ಕೊತಿದ್ರು, ಅದನ್ನು ಕೇಳಿಸ್ಕೊಂಡೆ. ನಿಮ್ಮ ಅವ್ವ ಏನಾದರೂ ಹೇಳಿದ್ರೋ ಇಲ್ವೋ ಅಂತ ನಾನು ಕೇಳಲೇ ಇಲ್ವಲ್ಲ. ಅವ್ವ ನಿಮ್ಮ ಹತ್ರ ಮಾತಾಡಿದ್ರ ಅಂತ ಕೇಳಿದೆ ಅಷ್ಟೆ. ಅಂದರೆ ನಿಮ್ಮ ಅವ್ವ ಏನೋ ಹೇಳಿದ್ದಾರೆ ಅಂತ ಆಯಿತು. ಮಿಸ್ಸು ಯಾಕೆ ನೀವು ಹಿಂಗೆ? ಮಿಸ್ಸು, ಅವ್ವ ಜಮೀನ ರಾಜಶೇಖರನ್ಗೆ ಮಾರ್ಬೇಕಂತಿದ್ದು ದಿಟನೇ. ಆದರೆ ಈಗಲ್ಲ ಮಿಸ್ಸು, ಮೇಷ್ಟ್ರು ಏನೋ ತೆಪ್ಪಾಗಿ ಅರ್ಥ ಮಾಡ್ಕೊಂಡು ಏನೇನೋ ಮಾತಾಡ್ತವ್ರೆ. ನೀವು ನಿಮ್ಮ ಕರ್ತವ್ಯ ಮಾಡೋ ಬರ್ದಾಗೆ ಅವ್ವನ ಮನಸ್ಸನ್ನ ನೋಯಿಸ್ಬೇಡಿ ಮಿಸ್ಸು. ಪಾಪ ಅವ್ವ ಸಾನೇ ನೊಂದ್ಕೊಬಿಡ್ತಾಳೆ. ಯಾರ ತವನ್ನು ಹೇಳ್ಕೊಳಕ್ಕಾಗದೆ ಒಬ್ಬಳೇ ಒದ್ದಾಡ್ಬಿಡ್ತಾಳೆ. ಅಲ್ಲ ಶ್ರೀ, ನಾನು ಅತ್ತೆ ಬಗ್ಗೆ. ಮಿಸ್ಸು, ಅವ್ವನ ಬಗ್ಗೆ ಏನು ಹೇಳಕ್ಕೆ ಹೋಗ್ಬೇಡಿ. ನನ್ನ ಕೆಲಸ ಇಸ್ಕೊಳಕ್ಕಾಗಿಲ್ಲ. ಸರಿ, ಇನ್ಮೇಲೆ ಈ ಮಾತು ಬೇಡ ಮಿಸ್ಸು. ಬನ್ನಿ ಮನೆಗೆ ಹೋಗಮ್ಮ. ಅಷ್ಟು ಬೇಗ ಅತ್ತೆ ಶ್ರೀ ಅವ್ರ ಹತ್ರ ಈ ವಿಷಯ ಯಾಕೆ ಹೇಳಿದ್ರು? ಅವ್ರೇನು ತಪ್ಪು ಮಾಡಿಲ್ಲ ಅಂದಮೇಲೆ ಇದನ್ನ ಹೇಳೋ ಅವಶ್ಯಕತೆ ಏನಿತ್ತು? ಅಕ್ಕಿ 25 kg, ತೊಗರಿಬೇಳೆ. ಅಮ್ಮರೇ, ಹಾಂ, ನೀವು ಹೇಳಿದ 25 ಪಟ್ನ ಪುಳಿಯೋಗರೆ ಕಟ್ಟಾಯಿತು. ಇಷ್ಟು ಬೇಗನೆ ಕಟ್ಬಿಟ್ರೆ? ಎಲ್ಲ ಪಟ್ಟ ಕಟ್ಬಿಟ್ಟ. ಹೂನಣ್ಣ. ಸಮಾಸ್, ನನ್ನ ಶಿಷ್ಯ ಅಂತ ಸಾಬೀತು ಮಾಡ್ಬಿಟ್ಟು. ಓ, ಹಂಗಾದ್ರೆ ಇವ್ರಿಗೆಲ್ಲ ಗುರು ನೀವೇ? ಹೌದು ಮತ್ತೆ. ಬನ್ನಿ ಹೇಳಿ ಅಂದರೆ ಬರವಾ. ಚಂದಾಗಿದೆಯಾ? ನಮಸ್ಕಾರ ಅಮ್ಮ. ನಮಸ್ಕಾರ. ಕುಂತ್ಕೊಳ್ಳಿ, ತಿಂಡಿ ಮಾಡಿದ್ರು. ಏನು ಮಿಸ್ಟರ್ ಗೋಪಾಲ್, ತಿಂಡಿ ಇಲ್ಲೇ ತರ್ತೀರಾ ಇಲ್ಲ ಮೆಸ್ಸಿಗೆ ಕರ್ಕೊಂಡು ಹೋಗ್ತೀರಾ? ಈ ತರಲೆ ಈಗ ಇದೆಯಾ? ಹ್ಞೂ ಅಕ್ಕ, ರಾತ್ರಿ ಎಲ್ಲ ಓದ್ಕೋತಿದ್ದೆ. ಓದ್ಕೋತಿದ್ಯೋ ಇಲ್ಲ ಟೈಮ್ ಪಾಸ್ ಮಾಡ್ತಿದ್ಯೋ? ಇಲ್ಲ ಅಕ್ಕ, ಬೇಕಿದ್ರೆ ಅಕ್ಕನೇ ಕೇಳು. ನಮಸ್ಕಾರ. ಹಾಯ್. ಏನು ಇವಳು ಹೆದರ್ಸಿಟ್ಟಿದ್ದಾಳ ನಿಮ್ಮನ್ನು? ನಂಗೆ ಗೊತ್ತು, ರಾತ್ರಿ ಎಲ್ಲ ಮೊಬೈಲ್ ಇಟ್ಕೊಂಡು ಎದ್ದೇ ಇರ್ತೀಯ ಅಲ್ವಾ? ಇಲ್ಲ, ಓದ್ತಿರ್ತಾರೆ. ವಾ, ಹಂಗಾದ್ರೆ ಕೊಕ್ಕೋ ಏನೋ ದಿಗ್ಲು ಬೀಳ್ಸೋಳ ಅಂತ ಆಯ್ತು. ಅಯ್ಯೋ ಇಲ್ಲ ಬಾವ. ಅಕ್ಕ, ನೀವು ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳಿ. ನಾ ಹೇಳ್ತೀನಿ, ಇತ್ತೀಚೆಗೆ ತುಂಬ ಅತಿ ಆಯಿತು. ಅಯ್ಯಯ್ಯ, ನಿಮ್ಗೇನಿಲ್ಲಿ? ಓದ್ಕೊಳ್ಳೋದು ಪುಟ್ಟಮ್ಮಿ ದಿಟ್ಟವಾಗ್ಲು. ಏಟೆ ಆಟ ಆಡಿದ್ರು ಖೋಖೋ ಕಾಲೇಜ್ ಸ್ಟಾಪೇ ಬಿಡವ. ಅದಕ್ಕೆ ಇವಳು ತಲೆ ಮೇಲೆ 2 ಕೊಂಬು ಅಲ್ವೇನೆ? ನೋಡು ಸುಮ, ಓದೋದ್ರ ಮೇಲೆ ಚೆನ್ನಾಗಿ ಕಾನ್ಸಂಟ್ರೇಷನ್ ಮಾಡು. ಓವರ್ ಕಾನ್ಫಿಡೆಂಟ್ ಆಗಿರಬೇಡ. ಆಯ್ತಕ್ಕ. ನೀವೇನು ಸಡನ್ನಾಗಿ ಬಂದಿದ್ದೀರಾ? ಅಲ್ಲಿ ನೋಡಿ, ಪ್ರಶ್ನೆ ಕೇಳಿದ ಕೂಡಲೇ ನೀವ್ಯಾಕೆ ಬಂದ್ರಿ ಅಂತ ಕೇಳ್ತಾವಳೆ. ಬಾವ, ರೇಕ್ಸೋದು ಜಾಸ್ತಿ ಆಯಿತು. ಏನಿಲ್ಲ, ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಿಮ್ಮ
ನಿಮಗೇನು ತೊಂದರೆ ಇಲ್ಲ ಅಲ್ವಾ? ಎಲ್ಲ ಓಕೆನಾ? ಇಲ್ಲಮ್ಮ, ಏನು ಸಮಸ್ಯೆ ಇಲ್ಲ, ಆರಾಮಾಗಿದ್ದೀವಿ. ಗುಡ್. ಆ ದಾಸಪ್ಪನ ಮೇಲೆ ನಾನು ಕಣ್ಣಿಡಕ್ಕೆ ಹೇಳಿದ್ದೀನಿ, ನೀವೇನು ಯೋಚನೆ ಮಾಡಿಬಿಡಿ. ಸರಿ ಅಮ್ಮ, ಆದರೆ ನಂಗೆ ನಿಮ್ಮ ಅತ್ತೆಯವ್ರ ಬಗ್ಗೆನೇ ಸ್ವಲ್ಪ ಬೇಸರ. ಅತ್ತೆಯವ್ರ ಬಗ್ಗೆನಾ? ಏನು? ಏನಪ್ಪ ನೀನು ಅಲ್ಲಿ ಮೆಸ್ಸಲ್ಲಿ ಜನ ಕೂಗ್ತಾರೆ, ಹೋಗು. ನೋಡ್ಕೊಂಡು ನಿಂತಿದ್ಯಲ್ಲ, ಕರ್ಕೊ ಹೋಗು. ಒಂದು ನಿಮಿಷ. ನಮ್ಮ ಅತ್ತೆ ಬಗ್ಗೆ ಏನು ಬೇಸರ ಹೇಳಿ. ಅದು ಅಮ್ಮರೇ, ಅವ್ರು ನಮ್ಮನ್ನ ಕಳ್ಳರು ಅಂತ ತಪ್ಪು ತಿಳ್ಕೊಂಬಿಟ್ಟವ್ರೆ. ನಾವು ಒಳ್ಳೆ ಜನ ಅಂತ ನೀವೇ ಸ್ವಲ್ಪ ಹೇಳ್ಬೇಕು ಅವ್ರಿಗೆ. ಅತ್ತೆ ನಿಮ್ಮನ್ನ ಕಳ್ಳರು ಅಂದ್ಕೊಂಡಿದ್ದಾರಾ? ಹೌದಮ್ಮ, ಅವರೇ ದಾಸಪ್ಪನ ಕಡೆಯವ್ರನ್ನ ಇಲ್ಲಿ ಕರ್ಕೊಂಬಂದಿದ್ದು. ಯಾರಣ್ಣ? ಇವನು ಇಲ್ಲ ಕಣಪ್ಪ. ತಿಂಡಿ ತಿನ್ ಬಾ. ಬನ್ನಿ ಅಳಿಯಂದ್ರೆ ತಿಂಡಿ ಬಂದ್ಬಿಡಿ. ನಡೆಯಪ್ಪ, ಪಟ್ಟಣನೆಲ್ಲ ಬ್ಯಾಗ್ ಹಾಕೋಣ. ಬಾ ಅಕ್ಕ, ಬನ್ನಿ ಬಾ. ಅಳಿಯಂದ್ರೆ ತಿಂಡಿ ಬರಿ. ಅವ ನಿಂತ್ಕೋ. ಯಾಕವ ಈ ವಿಷಯನ ನನ್ನಿಂದ ಮುಚ್ಚಿಟ್ಟೆ? ನಾನು ಅವತ್ತು ಬಂದಾಗ ಬೇಕು ಅಂತ ನೀವು ವಿಷಯ ನನ್ನಿಂದ ಮುಚ್ಚಿಟ್ಟೆ ಅಲ್ಲ? ಇಲ್ವಲ್ಲ. ಇಲ್ಲ, ನಿಮಗೆ ಸುಳ್ಳು ಹೇಳಕ್ಕೆ ಬರಲ್ಲ ಅವ. ಅದನ್ನೇ ನನಗೂ ಹೇಳ್ಕೊಟ್ಟಿದ್ಲ. ನಿಜ ಹೇಳು. ಇವತ್ತು ಗಂಗಾಧರ್ ಅವರು ಸತ್ಯ ಹೇಳಕ್ಕೆ ಹೊರಟಾಗ ನೀನು ಅವ್ರನ್ನೂ ತಡೆಯೋ ಪ್ರಯತ್ನ ಮಾಡಿದೆ. ಯಾಕವ? ಅವತ್ತು ಆ ದಾಸಪ್ಪನ ಕಡೆಯವ್ರನ್ನ ಅತ್ತೆ ನೀಲು ಕರ್ಕೊಂಡು ಬಂದಿದ್ರಾ? ಹೌದು. ಅಮ್ಮವ್ರಿಗೆ ಇಸ್ಸೆ ಎಲ್ಲ ಏನೋ ಗೊತ್ತಿಲ್ಲ. ಹಂಗೆ ದಾಸಪ್ಪನವ್ರ ಕಡೆಯವ್ರನ್ನ ಕರ್ಕೊಬಂದ್ಬಿಟ್ಟಿದ್ರು. ಯಾರೋ ಅವ್ರಿಗೆ ಇವರು ಕಳ್ಳರು ಅಂತ ಹೇಳ್ಬಿಟ್ಟವ್ರೆ. ಅದು ಅಲ್ಲದೆ ನನ್ನ ಮ್ಯಾಗಿನ ಕಾಳಜಿಗೆ ಅವ್ರನ್ನ ಇಲ್ಲಿಂದ ಕಳಿಸ್ಬಿಡುಮ ಅಂತ ಬಂದಿದ್ರು. ಅಟ್ರಾಗ ನೀನು ಫೋನ್ ಮಾಡ್ದಲ್ಲ, ಒಳ್ಳೇದೇ ಆಯಿತು. ಆಮೇಲೆ ನಾನು ಅಮ್ಮವ್ರಿಗೆ ಹೇಳ್ದೆ, ಅವರು ಅರ್ಥ ಮಾಡ್ಕೊಂಡ್ರು. ಅತ್ತೆ ನಿನ್ನ ಹತ್ರ ಏನು ಹೇಳಿದ್ರವ? ಅಯ್ಯೋ, ಆಗಿದ್ದಾಗೋಗದೆ, ಈಗ ಯಾಕ ಮಾತು? ಬಾರವ. ಅವ್ವ ಬಿಡವ. ಏನು ಹೇಳಿದ್ರು ಅಂತ ಬಿಡದೆ ಹೇಳು. ಅತ್ತೆ ಮನೆಗೆ ಬಂದಾಗಿಂದ ಹೊರಡೋವರೆಗೂ ಏನೇನಾಯಿತು ಅಂತ ಎಲ್ಲ ಹೇಳು. ಆಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.